ಇವತ್ತೇನು ತಿಂಡಿ ಮಾಡೋಣಪ್ಪ? ಕಾಳಮ್ಮವ್ರು ನೋಡಿರೆ ಚಿತ್ರಾನ್ನ ಮಾಡು ಅಂತ ಹೇಳಿ ಹೋದ್ರು. ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ಚಿಕ್ಕಣಿದ್ದೀನಿ. ಈ ನೇತ್ರಿ ನನಗೆ ಚಿತ್ರಾನ್ನ ತಿಂಬಕ್ಕಾಗಲ್ಲ, ಚಪಾತಿ ಮಾಡು ಅಂತ ಹೇಳೋದ್ಲು. ಈಗ ಯಾರು ಹೇಳಿದ್ ಮಾಡೋಣಪ್ಪ ದೇವ್ರೇ? ಅಯ್ಯೋ, ಈ ನೇತ್ರಿ ಯಾವಾಗ ಹೋಗ್ತಾಳೋ ಗಂಡನ ಮನೆಗೆ? ಇವಳ್ದೊಳ್ಳೆ ಕಾಟ. ಇನ್ನೊಂದು 2 ದಿವಸ ಜೈಲ್ನಾಗೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸತ್ತೆ. ಥೂ, ಯಾಕಾದ್ರೂ ಬಂದ್ಲೋ ಏನೋ. ಜೈಲ್ನಾಗೆ 1 ತಿಂಗಳು ಇದ್ದು ಬಂದ್ರೂ ಇವಳಿಗಂತೂ ಒಂದಿಷ್ಟು ಬುದ್ಧಿ ಬಂದಿರಂಗೆ ಕಾಣಲ್ಲ. ಜೈಲಿಂದ ಬಿಡಿಸ್ಕೊಂಬಂದಾಗ ಒಂದು 3-4 ದಿವಸ ಸುಮ್ಮನೆ ಇದ್ಲು, ಮಾತಾಡ್ದಂಗೆ ಏನೂ. ನಾನು ಎಲ್ಲೋ ಬದಲಾಗಿರ್ಬೇಕೇನೋ, ಜೈಲಿಗೆ ಹೋಗಿ ಬಂದ್ಮೇಲೆ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡವಳೆ ಅಂತ ನಾನು ತಿಳ್ಕೊಂಡಿದ್ದೆ. ಇದೆಲ್ಲ ಬದಲಾಗುತ್ತೆ, ಹುಟ್ರು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಂಗೆ ಈ ನೇತ್ರಿದು ಅಂತಾರ. ಥೂ, 3 ಚಿತ್ರಾನ್ನ ಮಾಡಕ್ಕೆ ಹೇಳವ್ರೆ, ಎಲ್ಲರಿಗೂ ಅದನ್ನೇ ಮಾಡ್ತೀನಿ ಅಂತಂದ್ರೆ ನಾನೊಬ್ಳಿಗೆ ಮಾತ್ರ ಚಪಾತಿ ಮಾಡ್ಕೊಡು, ನಿಮ್ಗೆಲ್ಲರಿಗೂ ಚಿತ್ರಾನ್ನನೇ ಮಾಡು ಅಂತಾಳೆ ನೇತ್ರಿ. ಏನ್ ಸಿಮೆ ಗಿಲ್ದಾಳಿ ಇವಳು, ಚಿತ್ರಾನ್ನ ತಿಂಬಲ್ವೇನ? ನನಗೆ ಮಸ್ತ ಕೆಲಸ ಇರುತ್ತೆ. ಇನ್ನು ನೆಲ ಒರೆಸ್ಬೇಕು, ಬಟ್ಟೆ ಒಂದಿವ್ಸ ಬಟ್ಟೆ ಒಗೆದಾಕ್ಬೇಕು. ಈಗ ತಿಂಡಿ ಮಾಡಿ ಜಲ್ದು ಒಂದಿವ್ಸ ಬಟ್ಟೆ ತಗೊಂಡೋಗಿ ಒಕ್ಕಂಬರೋಣ ಅಂತ ನಾನು ಅಂದ್ಕೊಂಡಿದ್ದೆ. ಈಗ 2 ತಿಂಡಿ ಮಾಡ್ತೀನಿ ಕೂತ್ಕೊಂಡ್ರೆ ಇನ್ನು 7 ಹೊತ್ತಾಗುತ್ತೋ ಏನು. ಇನ್ನೇನು ಮಾಡೋದು, ಅಂಬಕ್ಕೂ ಆಗಲ್ಲ ಅನ್ಭವ್ಸೋಕ್ಕೂ ಆಗಲ್ಲ ಅನ್ನಂಗಾಗೈತಿ. ಇನ್ನೇತಿ ಒಟ್ಟಿನಲ್ಲಿ ಆದಷ್ಟು ಬೇಗ ಈ ಮನೆ ಬಿಟ್ಟು ತೊಲಗಿಸ್ಬೇಕು ಏನಾನ ಮಾಡಿ. ಇನ್ನೇನು ಮಾಡೋದು, ಈಗ 2 ಮಾಡ್ತೀನಿ ಅತ್ಲಾಗಿ. ಕಾಳಮ್ಮರ ಹೇಳಿದ್ದನು ಮಾಡದೆ ಇರಕ್ಕೂ ಆಗಲ್ಲ. ಈ ನೇತ್ರಿ ಹೇಳಿದ್ದ ಮಾಡ್ದಿದ್ರೆ ಊರು ಬಾಯಿ ಮಾಡ್ಬಿಡ್ತಾಳೆ. ಆಮೇಲೆ ಮನೆ ಬಿಟ್ಟು ಓಡ್ಸಕ್ಕೆ ನೋಡ್ತಾಳೆ ಅವಳು. ಅಬ್ಬಬ್ಬಬ್ಬ, ಅಂತೂ ಇಂತೂ ಈ ಸಾವುಕಾರ ಸಿದ್ದನ ಮನೆಗೆ ಬಂದ್ವಪ್ಪ. ಬಾ, ನನಗಂತೂ ಸಾಕಾಗೋತು, ಕುಕ್ಕಬೇಕು ಮೊದಲು ಹೋಗಿ. ನಡಿಯಮ್ಮ, ಕುಕ್ಕ ನಡಿ ನೀನು. ಪಾಪ ನಿನಗೆ ಸಾಕಾಗೈತಿ, ಅಲ್ಲಿ ಬೇರೆ ಎಲ್ಲ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಹೇಳಿ ಕೇಳ್ಕೊಂಡು ತಿರ್ಗಾಡಿ ಕಾಲು ನೋಯ್ತವೆ. ಕುಕ್ಕ ನಡಿ. ಅಲ್ಲ, ಮನೆಯಾಗ ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಗೋದ್ರಲ್ಲನ? ಯಾರನ್ನ ಇರ್ಬೇಕಾಗಿತ್ತಲ್ಲ. ಯಾರು ಇಲ್ವಲ್ಲ ಗೋವಿಂದ, ಒಳಗೆರನ ಇದಾರೇನ ಕರಿಯಲ್ಲ. ನೇತ್ರ ನೇತ್ರ ಗೋವಿಂದ, ರಾಜನ ಹೆಂಡತಿ ಹೆಸರೇನಲ್ಲ? ಅಮ್ಮಣಿ ಹೆಸರು ಮಲ್ಲಿನೋ ಏನೋ ಅಂತ ಹೇಳಿರಮ್ಮ. ಮಲ್ಲಿ ಇರ್ಬೇಕೇನ? ಮಲ್ಲಿ ಮಲ್ಲಿ, ಯಾರಿದ್ರು ಒಳಗೆ? ನಾನಿನ್ನ ಇವಾಗಿನ ಬಂದಪ್ಪ, ಚಿತ್ರಾನ್ನ ಮಾಡೋಣ ಜಲ್ದು ಅಂತಾನ. ಅಲ್ಲ, ಯಾರ ಬಂದು ಧರಿಸ್ಕೊಂತ ಇದ್ದಾರೆ, ಅದು ಯಾರು ಬಂದ್ರೋ ಏನೋ. ಯಾರಿವ್ರು? ಇವ್ರನ್ನೆಂದು ನೋಡೇ ಇಲ್ವಲ್ಲ ನಾನು. ಯಾರು ಸಾವುಕಾರ ಸಿದ್ದಪ್ಪರ? ಯಾರ ಸಂಬಂಧಿಕರು ಇರ್ಬೇಕೇನ? ಇರು ಕೇಳೋಣ ಯಾರು ಅಂತಾನ. ನೀನೇನಮ್ಮ ಸಾವುಕಾರ ಸಿದ್ದಪ್ಪನ ಸೊಸೆ? ನಮ್ಮ ರಾಜನಿಂತಿ ನೀನೇನಿ? ನಾನು ನೋಡಿರ್ಲಿಲ್ಲ ಎಂದು ನಿನ್ನ. ನೀನು ಮದುವೆನ ದೇವಸ್ಥಾನದಾಗೆಲ್ಲ ತಾಳಿ ಕಟ್ಟಿಸ್ಕೊಂಬಂದ್ರು, ಮದುವೆಗೂ ಕರೀಲಿಲ್ಲ, ಏನೂ ಇಲ್ಲ. ನಾಮಕರಣ ಮಾಡಿದಂತೆ ಆವಾಗಲೂ ನನಗೆ ಹೇಳಿಲ್ಲ. ಅದಕ್ಕೆ ನಾನು ಎಂದು ನೋಡಿಲ್ಲಮ್ಮ ನಿನ್ನ. ಇದೇ ಊರಂತೆ ನಿಂದು? ಇದ್ಯಾವುದಪ್ಪ ಇವಜ್ಜಿ, ನನ್ನೆಲ್ಲನ ಮಲ್ಲಿ ಅನ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಏ ಅಮ್ಮಯ್ಯ, ನಿನ್ನೆ ಕೇಳ್ತಿರೋದು ನೀನೇನೆ ರಾಜನಿಂತಿ? ಅಜ್ಜಿ, ನಾನಲ್ಲ, ಅವಳು ಇಲ್ಲಿಲ್ಲ, ಮನೆಯಾಗಿಲ್ಲ. ಅವಳ ಮಗಳನ್ನ ಎತ್ಕೊಂಡು ಎಲ್ಗ ಹೋಗ್ಯವಳು, ಯಾರ ಮಂತಕ್ಕೆ ಹೋಗ್ಯಾಳ ಗೊತ್ತಿಲ್ಲ. ನಾನು ಗುಲಾಬಿ ಅಂತ ನನ್ನ ಹೆಸರು, ಮನೆ ಕೆಲಸತಾಳು. ನಿನ್ನ ಮನೆ ಕೆಲಸತಾಳೇನು? ನಾನು ನೋಡಿರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ ಕಣಿ ಅಮ್ಮಯ್ಯ. ಎಂತ ತಿಳ್ಕೊಬೇಡ, ನಾನು ಎಂದು ಬಂದಿರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಎಲ್ಗೋಗ್ಯಾರ, ಯಾರು ಕಾಣ್ತಿಲ್ಲ ಮನೆಗೆ. ಪರವಾಗಿಲ್ಲ ಬಿಡಜ್ಜಿ, ನೋಡಿಲ್ವಲ್ಲ ಅದಕ್ಕೆ ಕೇಳ್ತಾ ಇದ್ದೀರಾ, ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಕಾಳಮ್ಮರು ಯಾರಿಗ ಕೂಲಿ ದುಡ್ಡು ಕೊಡಬೇಕು, ಕೊಟ್ಟು ಬರ್ತೀನಿ ಅಂತ ಹೋದ್ರು. ನೇತ್ರ ಎಲ್ಗೋದ್ಲ ಗೊತ್ತಿಲ್ಲ. ಮಲ್ಲಿ ಮಗಳನ್ನ ಕರ್ಕೊಂಡು ಹೋಗಿವಳೆ. ಸಾವುಕಾರ ಸಿದ್ದಪ್ಪರು ಮತ್ತೆ ಚಿಕ್ಕ ಸಾವುಕಾರರು ಹೊಲ್ದಕ್ಕೆ ಹೋಗಿರ್ಬೇಕೇನ. ಇವಾಗ ಮನೆಗೆ ಇರೋದು ನಾನು ಒಬ್ಳೇನಿ. ಇದೇನಪ್ಪ ಇದು? ಈ ಅಮ್ಮಣಿನೂ ಸಾವುಕಾರ ಸಿದ್ದಪ್ಪ ಹೊಲ್ದಕ್ಕೆ ಹೋಗ್ಯಾನೆ ಅಂತ ಹೇಳ್ತೈತೆ. ಅಂದ್ರೆ ಪೊದ್ದು ಹೇಳ್ತಾ ಇರೋದು ನಿಜನಾ? ಹಂಗಾರೆ ಸಾವುಕಾರ ಸಿದ್ದಪ್ಪಗೆ ಏನೂ ಆಗಿಲ್ವಾ? ಅಲ್ಲ, ಏನ ಕಿಡ್ನಿ ಆಪ್ರೇಷನ್ನು ಅದು ಇದು ಅಂತ ಹೇಳಿಳು ನನ್ನ ಹೆಂಡತಿ. ಇವ್ರು ನೋಡಿರೆ ಹೊಲ್ದಕ್ಕೆ ಹೋಗ್ಯಾನ ಸಾವುಕಾರ ಸಿದ್ದಪ್ಪ ಅಂತ ಹೇಳ್ತಾರಲ್ಲ. ಏನು ಈ ಅಮ್ಮಣಿಗೂ ಗೊತ್ತೈತೋ ಇಲ್ವೋ, ಅಥವಾ ಏನೋ ಏನಾಗಿತ್ತೈತಿ ಇಲ್ಲಿ? ಅಯ್ಯೋ, ಒಂದು ಅರ್ಥನೇ ಆಗ್ತಿಲ್ವಲ್ಲ. ಅಲ್ವೇ ಗುಲಾಬಿ, ಸಾವುಕಾರ ಸಿದ್ದಪ್ಪಗೆ ಏನೋ ಆಪ್ರೇಷನ್ ಆಗೈತಿ ಅಂದ್ರಲ್ಲಿ, ನೀನು ನೋಡಿದ್ರೆ ಹೊಲ್ದಕ್ಕೆ ಹೋಗ್ಯವ್ರೆ ಅಂತ ಹೇಳ್ತಾ ಇದೀಯ. ಆಪ್ರೇಷನ್? ಯಾರಿಗೂ ಆಪ್ರೇಷನ್ ಏನೂ ಆಗಿಲ್ಲ ಕಣಜ್ಜಿ, ಎಲ್ಲ ಚೆನ್ನಾಗೇ ಇದ್ದಾರಲ್ಲ ಈ ಮನೆಗೆ. ಅವ್ರಿಗೆ ಏನೂ ಆಗಿಲ್ಲ ಸಾವುಕಾರ ಸಿದ್ದಪ್ಪರಿಗೆ. ಹೊಲ್ದಕ್ಕೆ ಹೋಗ್ಯವ್ರವರು, ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ ಅನ್ಸುತ್ತೆ. ಇರ್ರಿ, ಅವ್ರ ತಾಗೆ ಮಾತಾಡಿರಂತೆ. ಏನ್ಲ ಗೋವಿಂದ, ಈ ಅಮ್ಮನಿನೂ ಹಂಗೆ ಹೇಳ್ತಾ ಇದ್ದಾಳೆ, ಆ ಪೊದ್ದನು ಹಂಗೆ ಹೇಳಿಳು. ನಾನು ಅದಕ್ಕೆ ಗೊತ್ತಾಗಲ್ಲ, ಏನಿಲ್ಲ, ಎಲ್ಲ ಗೊತ್ತಿಲ್ವೇನೋ ಅವರಪ್ಪಗೆ ಆಪ್ರೇಷನ್ ಆಗಿರೋದು, ಅದಕ್ಕೆ ಅದು ಸುಮ್ಮನೆ ಏನೂ ಆಗಿಲ್ಲ ಅಂತ ಹೇಳ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈ ಅಮ್ಮನಿನೂ ಹಂಗೆ ಹೇಳ್ತಾವಳೆ ಅಂದರೆ ಏನೂ ಆಗಿಲ್ವಾ? ಆ ತಾಳಮ್ಮನೋ ಇಲ್ಲಾಂದ್ರೆ ಯಾರನ್ನ ರಾಜನೋ ಇದ್ದಿದ್ರೆ ಚೆನ್ನಾಗಿರೋದು, ಅವ್ರನ್ನ ಕೇಳಿ ಸರಿಯಾಗಿ ತಿಳ್ಕೊಬೋದಾಗಿತ್ತು ಏನಾಗೈತೆ ಎತ್ತ ಅಂತಾನೆ.
ಏನಮ್ಮ ನನಗೂ ಏನು ಅರ್ಥ ಆಗ್ತಿಲ್ಲ. ಇರು, ಅವ್ರು ಯಾರನ್ನ ಬಂದುಬಿಡ್ಲಿ ಮನೆಯವರು. ಪಾಪ ಇವಳು ಮನೆ ಕೆಲಸದಳು, ಇವಳಿಗೆ ಏನು ಗೊತ್ತಿರುತ್ತೆ ಹೇಳು. ಅವ್ರನ್ನೇ ಕೇಳಿರಿ, ಆವಾಗ ಸರಿಯಾಗಿ ಹೇಳ್ತಾರೆ ಏನಾಗೈತಿ ಅಂತಾನೆ. ಸರಿ ಅಮ್ಮ, ನೀನೊಂದು ದಿವಸ ನೀರು ತರಗಮ್ಮ, ನಮಗೆ ಬಾಯರ್ಸೈತೆ, ನೀರು ಕುಡಿಬೇಕು, ಹೋಗು. ಸರಿ ಅಣ್ಣ, ನೀರು ತಾಂಬತ್ತೀನಿ, ಕುಕ್ಕಳ್ರಿ ನೀವು. ನಿಂತ್ಕೊಂಡಿದ್ದೀರಾ, ಕುಕ್ಕಳ್ರಿ ಇತ್ಲಾಗೆ ಸಾಕಾಗಿ ಬಂದಿದ್ದೀರಾ, ತಾಂಬತ್ತೀನಿ ಕುಡಿಯೋರಿ ಅಂತ ಕುಕ್ಕಳ್ರಿ. ಅಲ್ಲ ಅಣ್ಣ, ತಪ್ಪು ತಿಳ್ಕೊಬೇಡ್ರಿ, ನೀವು ಯಾರು, ಏನಾಗಬೇಕು, ಸಾವುಕಾರರಿಗೂ ಕಾಳಮ್ಮವ್ರಿಗೂ ನೀವು ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರು ನೀವು? ಅದ್ರಾಗ ಏನು ತಪ್ಪಿಲ್ಲ ಬಿಡಮ್ಮ. ಅಲ್ಲ, ಗೊತ್ತಿಲ್ಲ ಅಂದಮೇಲೆ ಕೇಳಿ ತಿಳ್ಕೋಬೇಕು. ನಾನು ಸಾವುಕಾರ ಸಿದ್ದಪ್ಪನ ತಂಗಿ ಜಯಮ್ಮ ನೋಡಿದ್ಯಲ್ವೇ, ಅಯ್ಯಮ್ಮನ ಗಂಡ ನಾನು. ಇವರು ನಮ್ಮ ಅಮ್ಮಯ್ಯ. ಓ ಹೌದಾ, ಜಯಕ್ಕವ್ರ ಗಂಡನ ನೀವು? ಅಣ್ಣ ಕೂತ್ಕೊಳ್ರಣ್ಣ, ಕುಕ್ಕಳ್ರಿ, ನೀರು ತಾಂಬತ್ತೀನಿ ಕುಡಿಯೋರಿ ಅಂತ. ಇವ್ರು ಯಾಕೆ ಸಾವುಕಾರ ಸಿದ್ದಪ್ಪರ್ಗೆ ಆಪ್ರೇಷನ್ನು ಅದು ಇದು ಅಂತ ಹೇಳ್ತಾ ಇದ್ದಾರೆ? ಅವ್ರ ಗನವಾದಂಗೆ ಗುಂಡ್ಕಲ್ ಇದ್ದಂಗೆ ಇದ್ದಾರೆ. ಅಯ್ಯೋ ದೊಡ್ಡ ಸುದ್ದಿ ನಮಗೆ ಯಾಕೆ? ನೀರು ತಂದು ಕೊಟ್ಟು ಚಿತ್ರಾನ್ನ ಮಾಡಿ ಆ ನೇತ್ರಿ ಬೇರೆನೆ ಚಪಾತಿ ಕೊಡ್ಬೇಕಂತೆ. ಆ ಕೆಲಸ ಮಾಡೋಣ, ನನಗೆ ಯಾಕೆ ಇವ್ರ ಸುದ್ದಿ? ಆಗಣ ಅಲ್ಲ ಜಯಮ್ಮ, ಇನ್ನು ಮೊನ್ನೆ ಸಿನ ಓದಂಗೆ ಓದ್ಲು ಇಲ್ಲಿಂದನ, ಅಲ್ಲಿ ಅವಳ ಗಂಡನು ಅವ್ರ ಅತ್ತೆನೂ ಬಂದೇವ್ರಲ್ಲ, ಯಾಕೆ ಬಂದಿರ್ಬೋದು? ಗೋವಿಂದಪ್ಪ ಯಾವಾಗ ಬಂದ್ರಿ? ಈಗ ಒಂದು ಸ್ವಲ್ಪ ಹೊತ್ತಾತು. ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ, ನಾವೆಲ್ಲ ಚೆನ್ನಾಗಿದ್ದೀವಪ್ಪ, ನೀವೆಲ್ಲ ಚೆನ್ನಾಗಿದ್ದೀರಾ? ಕಮಲಜ್ಜಿ ಚೆನ್ನಾಗಿದ್ದೀಯೇ? 7 ವರ್ಷ ಆಯ್ತು ನೀನು ನಮ್ಮ ಮನೆಗೆ ಬಂದು. ಹ್ಞೂ ಚೆನ್ನಾಗಿದ್ದೀನಿ ಕಾಣಿ ಅಮ್ಮಣಿ ಕಾಳಮ್ಮ. ನೀವೆಲ್ಲ ಚೆನ್ನಾಗಿದ್ದೀರೇನಿ? ನಿನ್ನ ಗಂಡ ಎಲ್ಲಿ? ಅಲ್ಲ, ನಿನ್ನ ಗಂಡಿಗೆ ಏನೋ ಆಪ್ರೇಷನ್ ಆಗೈತಿ ಅಂತ ಹೇಳಿಳು ನಿನ್ನ ಅದ್ನಿ, ಅದಕ್ಕೇನಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಶಿರಾಕ್ ಹೋಗಿದ್ವಿ. ಎಲ್ಲ ಆಸ್ಪತ್ರೆ ಹುಡ್ಕಾಡಿವಿ, ಅಲ್ಲಿ ಯಾವ ಆಸ್ಪತ್ರೆಗೂ ಸಿದ್ದಪ್ಪ ಅಂಬರ್ ಯಾರು ಬಂದಿಲ್ಲ ಅಂದ್ರು. ಅದಕ್ಕೆ ಕೊನೆಗೆ ಸುಸ್ತಾತು ನಮಗೆ, ಆ ಶಿರಾ ಪೂರ್ತಿ ಹುಡ್ಕಾಡಿ ಅದಕ್ಕೇನು ಇಲ್ಲಿಗೆ ಬಂದ್ವಿ. ಏನಾಯ್ತು ಎಷ್ಟಾತು ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ. ನಮಗೆ ಬರೋದಾರಾಗೆ ಪದ್ದು ಸಿಕ್ಕಿದ್ಲು. ಪದ್ದನ್ ಕೇಳಿವಿ, ನಿಮ್ಮ ಅಮ್ಮಯ್ಯನು ನಿಮ್ಮ ಅಪ್ಪಯ್ಯನ ಆಸ್ಪತ್ರೆಗೆ ಇದ್ದಾರಂತೆ, ಎಲ್ಲ ಇದ್ದಾರೆ ಅಂತಾನೆ. ಅದಕ್ಕೆ ಅವಳಂಗಂದ್ಲು, ನಮ್ಮ ಅಪ್ಪಯ್ಯ ಸನಕ್ಕೆ ಐತೆ, ಹೊಲ್ದಕ್ಕೆ ಹೋಗೈತಿ ಅಂತಾನೆ. ನಾನು ಅವಳಿಗೆ ಗೊತ್ತಿಲ್ವೇನೋ ಅಂತೇಳಿ ಮನೆಗೆ ಬಂದು ಮನೆ ಕೆಲಸದಳ ಇದ್ದಾಳಲ್ಲ, ಯಾರು ಗುಲಾಬಿ ಅಂತಾನೆ, ಅವಳಿದ್ಲು. ಅವಳನ್ನ ಕೇಳಿರೆ ಅವಳು ಹಂಗೆ ಅಂದ್ಲು, ಸಾವುಕಾರಿಗೆ ಏನೂ ಆಗಿಲ್ಲ, ಹೊಲ್ದಕ್ಕೆ ಹೋಗ್ಯಾರೆ ಬತ್ತಾರೆ ಅಂತಾನೆ. ಮತ್ತು ನಾನು ನಿಂತು ನೋಡಿರೆ ನಮ್ಮ ಅಣ್ಣಗೆ ಆಪ್ರೇಷನ್ ಆಗೈತೆ, ದುಡ್ಡು ಕೇಳ್ತು ನಮ್ಮ ಅತ್ತಿಗೆ, ಅರ್ಜೆಂಟಿಗೆ ದುಡ್ಡು ಇಲ್ವಂತೆ, 20,000 ದುಡ್ಡು ಕೊಡು ಅಂತ ಹೇಳಿ ಯಾಕಂಬಂದ್ಲು. ನಾವು ಯಾಕೆ ಸೆನಕ್ಕಿಲ್ವೇನೋ, ಆಪ್ರೇಷನ್ನು ಅರ್ಜೆಂಟಿಗೆ ದುಡ್ಡು ಇಲ್ವೇನೋ ಅಂತೇಳಿ ನಾನು ಬೋರ್ ಕೊರ್ಸಕ್ಕಂತ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಟು ಕಳಿಸ್ತಿ. ನನ್ನ ಗಂಡ ಸೆನಕ್ಕೆ ಐತಲ್ಲ, ಅಯ್ಯಪ್ಪಗೆ ಏನಾಗೈತಿ ಆಪ್ರೇಷನ್ ಮಾಡ್ಸೋಂಥದ್ದು? ಇಲ್ಲಪ್ಪ, ಗನವಾಗ ಗುಂಟ್ಕಲ್ಲಿದ್ದಂಗೆ ಐತಿ, ಹೊಲದಾಗೂ ಮನೆಯಾಗೂ ಕೆಲಸ ಮಾಡ್ಕೊಂಡು ಬಡ್ಡಿ ವಸೂಲಿ ಮಾಡ್ಕೊಂಡು. ಯಾರು ಹೇಳಿದ್ದು ನಿನ್ಗಂಗೆ ಅಂತಾನ ನನ್ನ ಗಂಡಗೆ ಆಪ್ರೇಷನ್ ಆಗೈತಿ ಅಂತ ಹೇಳಿ? ನಾನು ನಿಂತೀನಿ, ಜಯಮ್ಮ ಹೇಳಿಳು, ಆಪ್ರೇಷನ್ನು ನಮ್ಮ ಅಣ್ಣಗೆ ಕಿಡ್ನಿ ಆಪ್ರೇಷನ್ ಆಗೈತಿ, ದುಡ್ಡಿಲ್ವಂತೆ ಅಂತ ಹೇಳಿ ನಂತಾಗ 20,000 ದುಡ್ಡು ಇಸ್ಕೊಂಬಂದ್ಲು ಅಂತ ಹೇಳ್ತಾ ಇದ್ದೀನಿ. ಏನು, ನನ್ನ ಗಂಡಗೆ ಆಪ್ರೇಷನ್ ಆಗೈತಿ ಅಂತ ಹೇಳಿ ನಿಂತ 20,000 ಇಸ್ಕೊಂಬಂದ್ಲೆ ಜಯಮ್ಮ? ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ನೀನು ಹೇಳೋದು ನಿಜನಾ? ಓ ಕಣಮ್ಮ, ಅಯ್ಯ ನಾವು ಕೇಳಿದ್ಕೆ ಆಸ್ಪತ್ರೆಗೆ ಒಯ್ದಾರೆ ಇನ್ನೇನ ಅಂತ ಹೇಳಿಳು. ಯಾವುದೋ ಆಸ್ಪತ್ರೆ ಹೇಳಿಳು ಹೆಸರ, ಅದೇ ಅಂತ ಶಂಕರ ಆಸ್ಪತ್ರೆನೋ ಏನೋ ಶಿರಾದಾಗೆ ಅಲ್ಲ ಇದ್ದಾರೆ ಅಂತ ಹೇಳಿರು. ಅದಕ್ಕೆ ನಾವು ನೋಡ್ಕೊಂಬತ್ತೀವಿ ಅಂತ ಹೇಳಿ ಬಂದ್ವಿ. ಆದರೆ ಹೋಗ್ಬೇಡ್ರಿ ಅಂತನ ಎಷ್ಟು ಹೇಳಿರು ಅವರು ಇಬ್ರು, ಆಗ ಅವಳು ಜಯ್ಯನು ರಾಣಿನು. ಆದರೆ ನಾವು ಹೋಗಿ ನೋಡ್ಕೊಂಬರ್ಲೇಬೇಕು ಅಂತೇಳಿ ನಾನು ನನ್ನ ಮಗನೂ ಬಂದ್ವಿ. ಶಿರಾದಾಗೆಲ್ಲ ಹುಡುಕ್ತೀವಿ, ಎಲ್ಲೆಲ್ಲೂ ಇಲ್ಲ, ನಿನ್ನ ಗಂಡ ಯಾವ ಆಸ್ಪತ್ರೆಗೂ ಇಲ್ಲ. ಅಯ್ಯ ನಮ್ಗಂತೂ ಸಾಕಾಗೋತಮ್ಮ ಅಲ್ಲೆಲ್ಲ ಸುತ್ತಾಡಿ. ಕೊನೆಗತ್ಲಾಗೆ ಇಲ್ಲಿಗೆ ಬಂದ್ವಿ. ಅದೇನಾಯ್ತು ಅಂತ ಕೇಳ್ಕೊಂಡು ಹೋಗೋಣ, ಯಾವ ಆಸ್ಪತ್ರೆಗೆ ಬೆಂಗಳೂರಿಗೆ ನಾನು ತಾಂಡೋದ ಅಂತೇಳಿ ಕೇಳ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ನೀನು ಚೆನ್ನಾಗೇ ಇದ್ದೇನೆ ನನ್ನ ಗಂಡ ಅಂತ ಹೇಳ್ತಾ ಇದ್ಯಾ. ಅವಳಿಗೇನು ಬಂದಿದ್ದು ಕೇಳ್ರೋಗ ಜೈಯಿಗೆ? ಅಲ್ಲ ಚೆನ್ನಾಗಿ ಐತಿ ಅವ್ರ ಅಣ್ಣಗೆ, ಚೆನ್ನಾಗಿರೋದ ಆಸ್ಪತ್ರೆಗೆ ಇದ್ದಾರೆ, ಆಪ್ರೇಷನ್ ಆಗೈತಿ ಅಂತ ಸುಳ್ಳು ಹೇಳವಳ. ನೋಡವಳ ಇರು ನನ್ನ ಗಂಡನೇ ಬರುತ್ತಿವಾಗ, ಹೊಲ್ತಕ್ಕೆ ಹೋಗೈತೆ ನೋಡಿರಂತೆ ನೀವೇ ಕಣ್ಣಾರೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ಕಾಳಿ ಯಾವಾಗ ಬಂದ್ರಿ ಇವರೆಲ್ಲನ? ಮಾವರೇ, ನೀವು ಚೆನ್ನಾಗೇ ಇದ್ದೀರಾ? ಅಯ್ಯಮ್ಮ ನೋಡಮ್ಮ, ಅಯ್ಯೋ ಗುಂಟ್ಕಲ್ಲಿದ್ದಂಗೆ ಗಟ್ಮುಟ್ಟಾಗಿದ್ದಾರೆ. ಮತ್ತು ನಾನು ಹೆಂಡ್ತಿನೋ ನನ್ನ ಮಗಳು ಯಾಕೆ ಹಂಗೆ ಸುಳ್ಳು ಹೇಳಿರು? ಅಜ್ಜಿ ನೀರು ಕೇಳಿರಲ್ಲ, ತಗೊಳ್ರಿ ಕುಡೀರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.